ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಕೋನಗಳನ್ನು ಹೋಲಿಸುವುದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ಅದರ ಮುಂದಿನ ಅಂಶವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಮುಂದಿನ ಅಂಶ ಏನಿದೆ, ಇಲ್ಲಿ 2 ಕೊಕ್ಕರೆಗಳನ್ನು ಬಾಯಿ ತೆಗೆದುಕೊಂಡಿರೋ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೋನ ಉಂಟಾಗಿದೆ. ಈ ಬಾಯಿ ಏನು ಓಪನ್ ಆಗಿದೆ, ಇಲ್ಲಿ ಕೋನ ಉಂಟಾಗಿದೆ. ಯಾವ ಕೋನ ದೊಡ್ಡದು ಯಾವ ಕೋನ ಚಿಕ್ಕದು ಅಂತ ಹೋಲಿಕೆ ಮಾಡಬೇಕು. ಅದು ಹೇಗೆ, ಕೋನವನ್ನು ಒಂದರ ಮೇಲೆ ಒಂದು ಇಡದೆ ಹೇಗೆ ಹೋಲಿಕೆ ಮಾಡೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಈ ರೀತಿಯಾಗಿ ಒಂದು ಪಾರದರ್ಶಕ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದನ್ನು ವೃತ್ತಾಕಾರದಲ್ಲಿ ಕಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಮಧ್ಯ ಒಂದು ಸೆಂಟರ್ ಏನಿದೆ ಅದನ್ನು ಗುರ್ತು ಮಾಡ್ಕೋಬೇಕು. ಈಗ ಹೋಲಿಕೆ ಮಾಡೋದ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ, ಇಲ್ಲಿ ಈ ಕೊಕ್ಕರೆ ಬಾಯಿ ಏನು ಓಪನ್ ಆಗಿದೆ, ಇಲ್ಲಿ ಶೃಂಗ ಬಿಂದುವಿದೆ. ಈ ಶೃಂಗ ಬಿಂದುವಿನ ಮೇಲೆ ಇದೊಂದು ವೃತ್ತದ ಕೇಂದ್ರ ಬರೋ ಥರ ಇಟ್ಕೊಂಡು ಈ ಕಿರಣಗಳ ತುದಿಗಳನ್ನು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಚಿತ್ರದ ರೂಪದಲ್ಲಿ ಈ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇದೇ ಮಾರ್ಕನ್ನು ತಗೊಂಡೋಗಿ ಇನ್ನೊಂದು ಕೊಕ್ಕರೆ ಬಾಯಿಯಲ್ಲಿ ಇಟ್ಟಾಗ ನಮಗೆ ಇಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಈ ರೀತಿಯಾಗಿ ಹೋಲಿಕೆ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮುಂದೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ, ಸೀಳು ಕಿಂಡಿ ಅಥವಾ ಸ್ಲಿಟ್ಯ ಮೂಲಕ ಹಾದು ಹೋಗುವುದು. ಅಂದರೆ ಇಲ್ಲಿ ಕೆಲವೊಂದು ಸರ್ತಿ ತಪ್ಪು ತಿಳುವಳಿಕೆ ಏನಾಗುತ್ತೆ ಅಂದರೆ, ಇಲ್ಲಿ ಏನು ಕೋನ ಉಂಟಾಗಿರುತ್ತೆ, ಈ ಒಂದು ಬಾಹು ಉದ್ದ ಇದ್ದ ಹಾಗೆ ಕೋನ ಜಾಸ್ತಿ ಆಗುತ್ತೆ ಅಂತ ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ. ಆದರೆ ಅದು ಆ ಥರ ಅಲ್ಲ. ನೀವು ಈ ಬಾಹುಗಳನ್ನು ಕಟ್ ಮಾಡಿದ್ರೂ ಕೂಡ, ಅಂದರೆ ಬಾಹುಗಳನ್ನು ಚಿಕ್ಕದಾಗಿ ಮಾಡಿದ್ರೂ ಕೂಡ ಇಲ್ಲಿ ಕೋನ ಅಷ್ಟೇ ಇರುತ್ತೆ. ಈ ಒಂದು ಕಲ್ಪನೆಯನ್ನು ಇಲ್ಲಿ ಮೂಡಿಸ್ಕೋಬೇಕು. ಸ್ಟ್ರಾದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಗಾತ್ರದ ಒಂದು ಕೋನಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ರೆಟ್ಟಿನಲ್ಲಿ ಈ ರೀತಿಯಾಗಿ ಸ್ಲಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಯಾವ ಒಂದು ಕೋನ ಈ ಸ್ಲಿಟ್ಟ ಇರುವ ಕೋನಕ್ಕೆ ಸಮ ಇರುತ್ತೋ, ಯಾವುದರ ಗಾತ್ರ ಈ ಸ್ಲಿಟ್ನ ಗಾತ್ರಕ್ಕೆ ಸಮ ಇರುತ್ತೋ ಅದು ಮಾತ್ರ ಈ ಸ್ಲಿಟ್ ಮೂಲಕ ಪಾಸ್ ಆಗುತ್ತೆ. ಇಲ್ಲ ಅಂದರೆ ಆ ಕೋನ ಈ ಒಂದು ಸೀಳು ಕಿಂಡಿಯ ಮೂಲಕ ಪಾಸ್ ಆಗೋದಿಲ್ಲ ಅಂತ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ಕೋನದ ವಿಶೇಷ ವಿಧಗಳು ಅಂತ ಬರುತ್ತೆ. ಒಂದು ಪೂರ್ಣ ತಿರುವಿನ ಅರ್ಧ ಭಾಗವು ಸರಳ ಕೋನವಾಗಿರುತ್ತದೆ. ಒಂದು ಸರಳ ಕೋನದಲ್ಲಿ 2 ಲಂಬ ಕೋನಗಳಿರುತ್ತವೆ. ಅಂದರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಿದ್ಯಾ ಅನ್ನೋ ಹುಡುಗಿ ಪುಸ್ತಕವನ್ನು ತಿರುಗಿಸ್ತಾ ಇದ್ದಾಳೆ. ಇಲ್ಲಿ ಪುಸ್ತಕವನ್ನು ತನ್ನ ಮೇಜಿನ ಮೇಲೆ ತೆರೆಯಬೇಕಾದಾಗ ಅವಳು ಮುಖಪುಟವನ್ನು ಅರ್ಧದಷ್ಟು ತಿರುಗಿಸುತ್ತಾಳೆ. ಈ ರೀತಿಯಾಗಿ ಮುಖಪುಟವನ್ನು ಅರ್ಧದಷ್ಟು ತಿರುಗಿಸಿದಾಗ ಅವಳಿಗೆ ಒಂದೇ ಸರಳ ರೇಖೆಯಲ್ಲಿರುವಂತಹ ಸರಳ ಕೋನ ಸಿಗುತ್ತದೆ. ಸರಳ ಕೋನವನ್ನು ಈ ರೀತಿಯಾಗಿ ಗುರುತಿಸಬಹುದು. ಅದೇ ರೀತಿಯಾಗಿ ಸರಳ ಕೋನವನ್ನು ನಾವು 2 ಭಾಗಗಳನ್ನಾಗಿ ಮಾಡಬಹುದು. ಯಾವಾಗ 2 ಭಾಗಗಳು ಸಮ ಭಾಗಗಳಾಗಿರುತ್ತೋ ಆಗ ಈ ಕೋನ ಮತ್ತು ಈ ಕೋನ ಇದು ಲಂಬ ಕೋನವಾಗಿರುತ್ತೆ. ಅಂದರೆ ಒಂದು ಸರಳ ಕೋನದಲ್ಲಿ 2 ಲಂಬ ಕೋನಗಳಿರುತ್ತವೆ. ಒಂದು ಸರಳ ಕೋನವನ್ನು ಕರೆಕ್ಟಾಗಿ ಸಮಭಾಗ ಮಾಡಿದಾಗ ನಮಗೆ 2 ಲಂಬ ಕೋನಗಳು ಸಿಗುತ್ತವೆ. ಅದೇ ರೀತಿಯಾಗಿ ಒಂದು ಪೂರ್ಣ ತಿರುವಿನ ಕಾಲು ಭಾಗ ಅಂದರೆ 4ನೇ ಒಂದು ಭಾಗ ಲಂಬ ಕೋನವನ್ನು ಉಂಟು ಮಾಡುತ್ತದೆ. ಲಂಬ ಕೋನವು ಎಲ್ಲ ಆಕಾರವನ್ನು ಹೋಲುತ್ತದೆ. ಅದೇ ರೀತಿಯಾಗಿ ಲಂಬ ಕೋನಗಳಲ್ಲಿ ಸಂಧಿಸುವ 2 ರೇಖೆಗಳನ್ನು ಲಂಬ ರೇಖೆಗಳು ಎಂದು ಕರೆಯುತ್ತೇವೆ. ಇಲ್ಲಿ ಈ ಕೋನದ ಒಂದು ರೇಖೆ, ಅದೇ ರೀತಿಯಾಗಿ ಈ ಕೋನದ ಒಂದು ರೇಖೆ, 2 ಒಂದೇ ಕಡೆ ಸಂಧಿಸುತ್ತೆ. ಈ ರೇಖೆಗಳನ್ನು ನಾವು ಲಂಬ ರೇಖೆಗಳು ಅಂತ ಕರಿತೀವಿ. ಪೂರ್ಣ ತಿರುವಿನ ಕಾಲು ಭಾಗವು ಲಂಬ ಕೋನವನ್ನು ಉಂಟು ಮಾಡುತ್ತವೆ ಅಂತ ಏನಕ್ಕೆ ಬರ್ಕೊಂಡ್ವಿ. ಈಗ ಒಂದು ಪೂರ್ಣ ತಿರುವು ಅಂದರೆ ಒಂದು ವೃತ್ತ ಅಂತ ತಗೊಳ್ಳೋಣ. ಒಂದು ಪೂರ್ತಿಯಾಗಿ ಒಂದು ರೌಂಡ್ ಹಾಕೋದು ಅಂತ ಒಂದು ಪೂರ್ಣ ತಿರುವು ಅಂತ. ಈಗ ಇಲ್ಲಿಂದ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಅರ್ಧ, ಪೂರ್ಣ ತಿರುವಿಕೆಯ ಅರ್ಧ ಏನು, ಇದೊಂದು ಸರಳ ಕೋನ. ಇದನ್ನು ನಾವು ಫಸ್ಟ್ ಪಾಯಿಂಟಲ್ಲೇ ನೋಡ್ಕೊಂಡ್ವಿ. ಒಂದು ಪೂರ್ಣ ತಿರುವಿನ ಅರ್ಧ ಭಾಗವು ಸರಳ ಕೋನವಾಗಿರುತ್ತದೆ. ಈಗ ಇಲ್ಲಿಂದ ತಿರುಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿಗೆ ಅರ್ಧ ಬಂದರೆ ಇದೊಂದು ಸರಳ ಕೋನ ಆಯಿತು. ಅದೇ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬಂದರೆ ಇದು ಯಾವ ಕೋನವಾಯಿತು, ಇದು ಲಂಬ ಕೋನ. ಅಂದರೆ ಒಂದು ತಿರುವಿನ ಕಾಲು ಭಾಗ ಲಂಬ ಕೋನ ಆಗಿರುತ್ತೆ. ಅದೇ ರೀತಿಯಾಗಿ ಅರ್ಧ ಭಾಗ ಸರಳ ಕೋನವಾಗಿರುತ್ತೆ. ಇಲ್ಲಿರುವಂತಹ ಮುಖ್ಯವಾದ ಅಂಶ ಏನಪ್ಪ ಅಂದರೆ,
ಒಂದು ಸರಳ ರೇಖೆಯಲ್ಲಿ ನಾವು ಸರಳ ಕೋನ ಉಂಟಾಗುತ್ತೆ ಅಂತ ತಿಳ್ಕೊಬೋದು. ಅದೇ ರೀತಿಯಾಗಿ ಈ ಸರಳ ಕೋನವನ್ನು ನಾವು 2 ಕೋನಗಳಾಗಿ ವಿಭಾಗಿಸಬಹುದು. ಯಾವಾಗ ಇದನ್ನು 2 ಕೋನಗಳಾಗಿ ವಿಭಾಗಿಸಿದಾಗ 2 ಕೋನಗಳು ಒಂದು ವೇಳೆ ಈಕ್ವಲ್ ಇರೋ ಥರ ಬಂದರೆ ಅದು ಲಂಬ ಕೋನಗಳಾಗಿರುತ್ತೆ. ಸರಳ ಕೋನದ ಅರ್ಧ ಲಂಬ ಕೋನವಾಗಿರುತ್ತೆ. ಈ ರೀತಿಯಾಗಿ ಗೆರೆಯನ್ನು ಎಳೆಯೋದರ ಮೂಲಕ ಈ ಒಂದು ಸರಳ ಕೋನವನ್ನು 2 ಭಾಗವಾಗಿ ಮಾಡೋಣ. ಇದೊಂದು ಕೋನ, ಇದೊಂದು ಕೋನ. ಈಗ ಯಾವಾಗ ಇವೆರಡೂ ಕೋನಗಳು ಸಮವಾಗಿರುತ್ತೋ, ಅಂದರೆ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನನ್ನು ಎಳೆದಾಗ ನಮಗೆ ಇವೆರಡೂ ಕೋನಗಳು ಸಮ ಇರುತ್ತೆ. ಇದನ್ನು ನಾವು ಲಂಬ ಕೋನಗಳು ಅಂತ ಕರಿತೀವಿ. ಲಂಬ ಕೋನ ಈ ರೀತಿಯಾಗಿ ಎಲ್ ಆಕಾರವನ್ನು ಹೋಲುತ್ತೆ. ಸರಳ ಕೋನ ಮತ್ತು ಲಂಬ ಕೋನಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಪೇಜ್ ನಂಬರ್ 27ರಲ್ಲಿ. ಮೊದಲನೇದು, ನಿಮ್ಮ ತರಗತಿಯ ಕಿಟಕಿಗಳಲ್ಲಿ ಎಷ್ಟು ಲಂಬ ಕೋನಗಳಿವೆ? ನಿಮ್ಮ ತರಗತಿಯಲ್ಲಿ ನೀವು ಇತರೆ ಲಂಬ ಕೋನಗಳನ್ನು ಕಾಣುವಿರಾ ಅಂತ ಇದೆ. ಕಿಟಕಿ ಸಾಮಾನ್ಯವಾಗಿ ಈ ರೀತಿಯಾಗಿರುತ್ತೆ ಅಲ್ವಾ, ಅಂದರೆ ಈ ಆಕಾರದಲ್ಲಿ ಇರುತ್ತೆ. ಇಲ್ಲಿ ನಾವು 4 ಲಂಬ ಕೋನಗಳು, ಇದೊಂದು, ಇಲ್ಲೊಂದು, 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 ಈ ರೀತಿಯಾಗಿ 4 ಲಂಬ ಕೋನಗಳನ್ನು ಕಾಣಬಹುದು. ನಮ್ಮ ತರಗತಿಯ ಕಿಟಕಿಗಳಲ್ಲಿ 4 ಲಂಬ ಕೋನಗಳಿವೆ. ಅದೇ ರೀತಿಯ ಲಂಬ ಕೋನಗಳನ್ನು ನಾವು ಮೇಜು, ಕುರ್ಚಿ, ಕಪ್ಪು ಹಲಗೆಗಳಲ್ಲಿ ಕಾಣಬಹುದು. ಈ ರೀತಿಯಾಗಿ ನಾವು ಫಸ್ಟ್ನೇ ಕ್ವಶನ್ಗೆ ಆನ್ಸರನ್ನು ಬರಿಬಹುದು. ಕ್ವಶನ್ ನೋಡಿ, ಸರಳ ಕೋನವನ್ನು ಪಡೆಯಲು ಎ ಅನ್ನು ಚಿತ್ರದಲ್ಲಿರುವ ಇತರೆ ಗ್ರಿಡ್ ಬಿಂದುಗಳೊಂದಿಗೆ ಸರಳ ರೇಖೆಯಿಂದ ಸೇರಿಸಿ. ಅದನ್ನು ಮಾಡುವ ಎಲ್ಲ ವಿಭಿನ್ನ ವಿಧಾನಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಮಾದರಿಯಾಗಿ ಎ ಬಿ ಅಂತ ಕೊಟ್ಟಿದ್ದಾರೆ. ನಾವು ಇವಾಗ ಎದಿಂದ ಈ ರೀತಿಯಾಗಿ ತಗೊಂಡೋದ್ರೆ ಇದು ಒಂದು ಸರಳ ಕೋನ, ಅದೇ ರೀತಿಯಾಗಿ ಇದೊಂದು ಸರಳ ಕೋನ. ಈ ರೀತಿಯಾಗಿ ನಾವು ಎ ಇಂದ ಸರಳ ಕೋನವನ್ನು ಎಳಿಬಹುದು. ಅದೇ ರೀತಿಯಾಗಿ ಪಕ್ಕದ ಚಿತ್ರದಲ್ಲೂ ಕೂಡ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾವು ಇದನ್ನೇ ಈ ರೀತಿಯಾಗಿ ಮುಂದುವರಿಸ್ಕೊಂಡು ಹೋದರೆ ನಮಗೆ ಸರಳ ಕೋನ ಸಿಗುತ್ತೆ. ಮುಂದಿನ ಪ್ರಶ್ನೆ ಮೇಲ್ಗಡೆ ಪ್ರಶ್ನೆ ಥರನೇ ಇದೆ, ಆದರೆ ಇಲ್ಲಿ ಲಂಬ ಕೋನವನ್ನು ನಾವು ಈ ಬಿಂದುಗಳನ್ನು ಸೇರಿಸಿ ರಚಿಸಬೇಕು. ಅದರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಒಂದು ರೇಖೆ ಇದ್ದಾಗ ಇದನ್ನು ಮತ್ತಷ್ಟು ವೃದ್ಧಿಸ್ಕೊಂಡು ನಾವು ಇದರ ಒಂದು ಮಧ್ಯಭಾಗವನ್ನು ಗುರುತಿಸ್ಕೊಂಡ್ರೆ ಲಂಬ ಕೋನ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಈ ಒಂದು ರೇಖೆಯನ್ನು ಇನ್ನಷ್ಟು ವೃದ್ಧಿಸ್ಕೊಳ್ಳೋಣ. ಇದಕ್ಕೊಂದು ಸಿ ಅಂತ ಹೆಸರು ಕೊಡೋಣ. ಸಿ ಎ ಬಿ ಅಂತ ಆಯಿತು. ಇದರ ಕರೆಕ್ಟಾಗಿ ಮಧ್ಯ, ಅಂದರೆ ಈ ರೀತಿಯಾಗಿ ನಾವು ಒಂದು ರೇಖೆಯನ್ನು ಎಳ್ಕೊಂಡಾಗ ನಮಗೆ ಲಂಬ ಕೋನಗಳು ಸಿಗುತ್ತೆ. ಅದೇ ರೀತಿಯಾಗಿ ಪಕ್ಕದ ಚಿತ್ರದಲ್ಲಿ ಇದನ್ನು ವೃದ್ಧಿಸ್ಕೊಂಡು ಹೋಗೋಣ. ಈಗ ಇದೊಂದು ಸರಳ ರೇಖೆ ಆಯಿತು. ಇದರ ಒಂದು ಮಧ್ಯಭಾಗ ಏನಿರುತ್ತೆ ಇದು ಲಂಬ ಕೋನವನ್ನು ಉಂಟು ಮಾಡುತ್ತೆ. ಅಂದರೆ ಸರಳ ಕೋನದ ಅರ್ಧ ಲಂಬ ಕೋನ ಅಂತ ತಿಳ್ಕೊಂಡ್ವಲ್ಲ, ಈ ರೀತಿಯಾಗಿ ರೇಖೆಯನ್ನು ಎಳೆಯಬಹುದು. ಇದರಲ್ಲಿ ಕೊನೆ ಪ್ರಶ್ನೆ, ಕಾಗದದ ಮೇಲೆ ಓರೆಯಾದ ಮಡಚಿದ ಗೆರೆಯನ್ನು ಪಡೆಯಿರಿ. ಈಗ ಓರೆಯಾದ ಮಡಚಿದ ಗೆರೆಗೆ ಲಂಬವಾಗಿರುವ ಮತ್ತೊಂದು ಮಡಚಿದ ಗೆರೆಯನ್ನು ಪಡೆಯಲು ಪ್ರಯತ್ನಿಸಿ ಅಂತ ಕೊಟ್ಟು ಅದಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಪೇಪರನ್ನು ತಗೊಂಡಿದ್ದೇನೆ. ಈಗ ಇಲ್ಲಿ ಒಂದು ಗೆರೆ ಬರೋ ಥರ ಪೇಪರನ್ನು ಮಡಿಸ್ತೀನಿ. ಓರೆಯಾದ ಗೆರೆ ಬರಬೇಕು. ಈ ರೀತಿಯಾಗಿ ಓರೆಯಾದ ಗೆರೆ ಬರಬೇಕು. ಇವಾಗ ಒಂದು ಓರೆಯಾದ ಗೆರೆಯನ್ನು ಪಡೆದುಕೊಂಡ ನಂತರ ಇದಕ್ಕೆ ಲಂಬವಾಗಿರುವ ಮತ್ತೊಂದು ಗೆರೆಯನ್ನು ಹಾಳೆ ಮೇಲೆ ತಕ್ಕೋಬೇಕು. ಅಂದರೆ ಏನು ಮಾಡಬೇಕು, ನಾವು ಇಲ್ಲೇನು ಗೆರೆ ಬಂದಿದೆ ಇದರ ಮೇಲ್ಗಡೆ ಬರೋ ಥರ ನಾವು ಪೇಪರನ್ನು ತಗೊಂಡೋಗಿ ಅದರ ಮೇಲ್ಗಡೆ ಈ ರೀತಿಯಾಗಿ ಏನು ಓರೆಯಾದ ಗೆರೆ ಬಂತು ಅದರ ಏನು ತುದಿ ಬಂದಿರುತ್ತಲ್ಲ ಅದನ್ನು ಈ ರೀತಿಯಾಗಿ ತಗೊಂಡು ಹೋಗಿ ಇದ್ರ ಮೇಲೆ ಓವರ್ಲ್ಯಾಪ್ ಆಗೋ ಥರ ಮಡಿಸ್ಬೇಕು. ಈ ರೀತಿಯಾಗಿ ಮಡಿಸಿದಾಗ ನಮಗೆ ಏನಾಗುತ್ತೆ, ಇದಕ್ಕೆ ಲಂಬವಾಗಿರುವ ಮತ್ತೊಂದು ಗೆರೆ ಸಿಗುತ್ತೆ. ಮಾಡಾದ್ಮೇಲೆ ಎಷ್ಟು ಲಂಬ ಕೋನಗಳಿವೆ, ಕೋನಗಳು ನಿಖರವಾಗಿ ಲಂಬ ಕೋನಗಳಾಗಿವೆ ಏಕೆ ಸಮರ್ಥಿಸಿ ಅಂತ ಇದೆ. ಇನ್ನೊಂದು, ಕಾಗದವನ್ನು ಹೇಗೆ ಮಡಿಸಿದ್ದೀವಿ ಅನ್ನೋದು ಯಾವುದೇ ವ್ಯಕ್ತಿಯು ಲಂಬ ಕೋನವನ್ನು ಪಡೆಯಲು ಸರಳವಾಗಿ ಅನುಸರಿಸುವಂತಿರಬೇಕು ಅಂತ ಇದೆ.
ಮಡಚಿದ 2 ಗೆರೆಗಳು ಒಂದಕ್ಕೊಂದು ಛೇದಿಸಿದಾಗ ನಮಗೆ 4 ಲಂಬಕೋನಗಳು ಸಿಗುತ್ತವೆ. ಹೌದಾ? ಇಲ್ಲಿ ಫಸ್ಟು ಈ ಗೆರೆ ಸಿಕ್ತು ಪೇಪರ್ ಮಡಿಸಿದಾಗ, ಆಮೇಲೆ ಅದ್ರ ಮೇಲೆ ಓವರ್ಲ್ಯಾಪ್ ಆಗೋ ಥರ ಇನ್ನೊಂದು ಥರ ಮಡಿಸಿದ್ವಿ, ಆಗ ಇದು ಈ ರೇಖೆಯನ್ನು ಛೇದಿಸೋ ಥರ ಸಿಕ್ತು. ಹಾಗಿದ್ರೆ ನಮಗೆ 1 2 3 4 ಲಂಬಕೋನಗಳು ಸಿಕ್ಕಿದ್ವು. ಕೋನಗಳು ನಿಖರವಾಗಿ ಲಂಬಕೋನಗಳಾಗಿರುತ್ತವೆ, ಏಕೆಂದರೆ 2ನೇ ಬಾರಿ ಕಾಗದವನ್ನು ಮಡಚಿದಾಗ ಸಿಗುವ ಗೆರೆಯು 1ನೇ ಗೆರೆಯನ್ನು ನಿಖರವಾಗಿ ಅರ್ಧಿಸುತ್ತದೆ. ನಾವು ಏನು 2ನೇ ಗೆರೆ ಪಡೆದ್ವಿ, ಇದು 1ನೇ ಗೆರೆಯನ್ನು ಕರೆಕ್ಟಾಗಿ ಅರ್ಧ ಭಾಗ ಮಾಡುತ್ತೆ. ಅಂದರೆ ಒಂದು ಸರಳ ಕೋನದ ಅರ್ಧ ಏನು? ಲಂಬಕೋನ. ಹಾಗಾಗಿ ನಾವು ಇದು ನಿಖರವಾಗಿ ಲಂಬಕೋನದಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಹೇಗೆ ಮಡಿಸಿದ್ದೀವಿ ಅನ್ನೋದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಾಗದದ ಮೇಲೆ ಓರೆಯಾದ ಗೆರೆ ಬರುವಂತೆ ಮಡಚಲಾಯಿತು. ಓರೆಯಾದ ಮಡಚಿದ ಗೆರೆಯ ಒಂದು ಭಾಗದ ಮೇಲೆ ಹೊಂದಿಕೊಳ್ಳುವಂತೆ ಮತ್ತೆ ಕಾಗದವನ್ನು ಮಡಚಲಾಯಿತು. ಆಗ ಇನ್ನೊಂದು ಓರೆಯಾದ ಗೆರೆ ದೊರಕಿತು. ಈ ಗೆರೆಯು ಮೊದಲ ಗೆರೆಯನ್ನು ನಿಖರವಾಗಿ ಅರ್ಧಿಸುತ್ತದೆ. ಹೀಗಾಗಿ ನಾವು 4 ಲಂಬಕೋನಗಳನ್ನು ಪಡೆದೆವು. ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.